ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತಲೂ ಮೊದಲಿಂದನೂ ಕೂಡ ಅಷ್ಟೇ ಅವ್ರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಕಾಂಗ್ರೆಸ್ ನಾಯಕರು ಆಗಾಗ ಟೀಕೆ ಮಾಡಿರೋದು ಅಥವಾ ಭಾಷಣದಲ್ಲಿ ಹೇಳಿರುವಂತಹದ್ದು ಇದೆಲ್ಲವೂ ನಾವು ನೋಡಿದ್ದೇವೆ. ಆದ್ರೆ ಮೊನ್ನೆ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದಂತಹ ದೆಹಲಿಯ ಒಂದು ರ್ಯಾಲಿಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕಿಯರು ಮಾಡಿರುವಂತಹ ಘೋಷಣೆಯನ್ನ ಕೇಳಿ ಈಗ ಇಡೀ ದೇಶ ತಲ್ಲಣಗೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಘೋಷಣೆಯಲ್ಲಿ ಅವರು ಉಪಯೋಗಿಸಿರುವಂತಹ ಕೆಲವೊಂದು ಶಬ್ದಗಳು, ಈ ಘೋಷಣೆಯನ್ನ ಕೇಳಿದಾಗ ಒಂದೊಂದು ಕ್ಲಿಯರ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ಹತಾಶ ಸ್ಥಿತಿಗೆ ತಲುಪಿದೆ ಅಂತೇಳಿ. ಹಾಗಾದ್ರೆ ಈ ಘೋಷಣೆಯಲ್ಲಿ ಯಾವ ರೀತಿಯಾದಂತಹ ಪದಗಳನ್ನು ಉಪಯೋಗಿಸಿದ್ದಾರೆ, ಈ ಘೋಷಣೆ ಬಗ್ಗೆ ಇಷ್ಟೊಂದು ಟೀಕೆ ಈಗ ಯಾಕೆ ವ್ಯಕ್ತ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಜಕೀಯ ಪಕ್ಷಗಳು ಅಂತ ಹೇಳಿದ್ಮೇಲೆ ಒಂದು ಪಕ್ಷದವರು ಇನ್ನೊಂದು ಪಕ್ಷವನ್ನ ವಿರೋಧಿಸಿಕೊಂಡು ಬರ್ತಾರೆ, ಅದೆಲ್ಲದೂ ಕೂಡ ಸೈದ್ಧಾಂತಿಕ ನೆಲೆಯಲ್ಲಿ ಇರ್ತಾರೆ. ಆದ್ರೆ ಈ ವಿರೋಧಿಸುವುದಕ್ಕಿಂತಲೂ ಇನ್ನೊಂದು ಮಟ್ಟಕ್ಕೆ ಹೋಗಿ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಬಹುದೊಡ್ಡ ಅನಾಹುತಗಳು ನಡೆದೋಗ್ಬಿಡ್ತದೆ. ಇದಕ್ಕೀಗ ತಾಜಾ ಉದಾಹರಣೆ ಮೊನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದಂತಹ ರ್ಯಾಲಿ. ಈ ರ್ಯಾಲಿ ಯಾಕೆ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. SIR ಪ್ರಕ್ರಿಯೆಯನ್ನ ವಿರೋಧಿಸಿ ನಡೆಸಿರುವಂತಹ ರ್ಯಾಲಿ. ಈ ರ್ಯಾಲಿಯಲ್ಲಿ ರಾಜಸ್ಥಾನ ಕಾಂಗ್ರೆಸ್ನ ಓರ್ವ ನಾಯಕಿ ಕೂಗಿರುವಂತಹ ಕೆಲವೊಂದು ಘೋಷಣೆಗಳು ಈಗ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಆಕೆ ಕೂಗಿರುವಂತಹ ಘೋಷಣೆ ಏನು ಅಂತ ಹೇಳಿದ್ರೆ, ಮೋದಿ ತೇರಿ ಖಬರ್ ಕುದೇಗಿ ಆಜ್ ನೈತೋ ಕಲ್ ಕುದೇಗಿ ಅಂತ ಕೂಗಿದ್ದಾರೆ. ಅಂದ್ರೆ ಮೋದಿ ನಿನ್ನ ಗೋರಿಯನ್ನ ನಾವು ತೋಡ್ತೇವೆ, ಇವತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಆದ್ರೂ ಗೋರಿಯನ್ನ ತೋಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಮೋದಿ ನಿನ್ನನ್ನು ಸಾಯಿಸಿ ಸಮಾಧಿ ಮಾಡ್ತೇವೆ, ಇವತ್ತಾದ್ರೂ ಮಾಡ್ತೇವೆ ಅಥವಾ ನಾಳೆ ಆದ್ರೂ ಮಾಡ್ತೇವೆ, ಈ ರೀತಿಯಾದಂತಹ ಘೋಷಣೆಯನ್ನು ಕೂಗಿದ್ದಾರೆ. ಅದ್ರ ಜೊತೆ ಇನ್ನೊಂದು ಘೋಷಣೆಯನ್ನು ಕೂಗಿದ್ರು, ವೋಟ್ ಚೋರ್ ಗದ್ದಿ ಚೋರ್ ಅಂತ. ಅದು ಬಿಡಿ, ಅಂತ ಸೀರಿಯಸ್ ಘೋಷಣೆಗಳೇನು ಅಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಆದ್ರೆ ಮೋದಿ ತೇರಿ ಖಬರ್ ಕುದೇಗಿ ಆಜ್ ನೈತೋ ಕಲ್ ಕುದೇಗಿ ಅಂತ ಹೇಳಿದ್ರಲ್ಲ, ಇದು ಮಾತ್ರ ಅತ್ಯಂತ ಹೇಯಕರ ಘೋಷಣೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಇವ್ರು ನೇರವಾಗಿ ಮಾತಾಡಿರೋದು ಮೋದಿಯ ಸಾವಿನ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ವರ್ಷಗಳಿಂದ ಮೋದಿಯನ್ನು ಇವರೆಲ್ಲರೂ ವಿರೋಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಅವರು ಈ ಹಿಂದೆ ಒಂದು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಮೋದಿ ಅವರನ್ನ ಮೌತ್ ಕಾ ಸೌದಾಗರ್ ಅಂತೇಳಿ ಹೇಳಿದ್ದಾರೆ, ಅಂದ್ರೆ ಸಾವಿನ ವ್ಯಾಪಾರಿ ಅಂತ ಹೇಳಿದ್ದಾರೆ. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಭಾಷಣ ಮಾಡ್ತಿರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ರಾವಣನಿಗೆ ಹೋಲಿಸಿದ್ದಾರೆ, ಹಾಗೇನೆ ವಿಷ ಸರ್ಪ ಅಂತ ಕೂಡ ಹೇಳಿದ್ದಾರೆ. ಹಾಗೇನೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಮೂಲೆ ಗುಂಪಾಗಿರುವಂತಹ ಮಣಿಶಂಕರ್ ಅಯ್ಯರ್ ಕೂಡ ಈ ಹಿಂದೆ ಮೋದಿ ಅವ್ರನ್ನ ಚಾಯ್ವಾಲಾ ಅಂತೇಳಿ ಕರೆದಿದ್ದು ಕೂಡ ನಿಮ್ಗೆ ನೆನಪಿರ್ಬೋದು. ಆತ ಗೆದ್ದು ಪಾರ್ಲಿಮೆಂಟ್ ಬರೋದಿಲ್ಲ, ಅದಕ್ಕೆ ಬದಲಾಗಿ ಪಾರ್ಲಿಮೆಂಟ್ ನಲ್ಲಿ ಬಂದು ನಮ್ಗೆಲ್ರಿಗೂ ಟೀ ಅನ್ನ ಹಂಚಬಹುದು, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲವೂ ನೀವು ಗಮನಿಸಿದ್ದೀರಾ. ಆದ್ರೆ ಮೊನ್ನೆ ಕೂಗಿರುವಂತಹ ಘೋಷಣೆ ಏನಿದೆ, ಇದನ್ನ ಈಗ ಎಲ್ಲರೂ ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷಗಳು ಅಂದ್ರೆ ಈ ಇಂಡಿ ಒಕ್ಕೂಟದಲ್ಲಿರುವಂತಹ ಎಲ್ಲಾ ಪಕ್ಷದವರು ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಘೋಷಣೆಗಳನ್ನ ಕೂಗೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಿನ್ನ ಪಾರ್ಲಿಮೆಂಟ್ ನಲ್ಲಿ ಕಿರಣ್ ರಿಜಿಜು ಮತ್ತು ಇತರರು ಕಾಂಗ್ರೆಸ್ ಪಕ್ಷದ ನಾಯಕಿಯಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ, ಹೀಗೆ ಹಿರಿಯ ನಾಯಕರು ಯಾರೆಲ್ಲ ಇದ್ದಾರೋ ಎಲ್ಲರನ್ನು ಕೇಳಿದ್ದಾರೆ ತಕ್ಷಣ ಕ್ಷಮೆಯನ್ನ ಕೇಳಬೇಕು ಅಂತೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಎಲ್ಲಿಯೂ ಕೂಡ ಕ್ಷಮೆಯನ್ನ ಕೇಳಲಿಲ್ಲ. ನನಗನ್ಸ್ತದೆ ಅವ್ರು ಖಂಡಿತವಾಗಿ ಕ್ಷಮೆಯನ್ನ ಕೇಳೋದು ಇಲ್ಲ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಕ್ಷ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹತಾಶ ಸ್ಥಿತಿಗೆ ತಲುಪಿಟ್ಟಿದೆ. ಸದ್ಯಕ್ಕೆ ಅವರಿಗೆ ಮೋದಿಯನ್ನ ಏನ್ ಮಾಡೋದು, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಘೋಷಣೆಗಳನ್ನ ಕೂಗುವ ಮುಖಾಂತರ ಮೋದಿ ಅವ್ರನ್ನ ಮಾನಸಿಕವಾಗಿ ಆದ್ರೂ ಘಾಸಿಗೊಳಿಸಬಹುದು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಈ ರೀತಿಯಾದಂತಹ ಘೋಷಣೆಗಳನ್ನ ಕೂಗದವ್ರ ವಿರುದ್ಧವಾಗಿ ಕೂಡ ಇವರೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಥವಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ರ್ಯಾಲಿಯಲ್ಲಿ ಈ ರೀತಿಯಾಗಿ ಘೋಷಣೆಯನ್ನು ಕೂಗಿದ್ದು ತಪ್ಪು, ಅದಕ್ಕಾಗಿ ನಾವು ಕ್ಷಮೆ ಯಾಚಿಸ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಪಕ್ಷದ ಬಗ್ಗೆ ಯಾರಿಗಾದ್ರೂ ಸ್ವಲ್ಪ ಗೌರವ ಇದ್ರೆ ಆ ಗೌರವ ಇನ್ನು ಸ್ವಲ್ಪ ವೃದ್ಧಿ ಆಗ್ತದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ, ಮುಂದೆ ಕೂಡ ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ಕೇಳೋದಾದ್ರೆ ಇಷ್ಟರೊಳಗಡೆ ಕೇಳಬಿಡ್ತಾ ಇದ್ರು, ಇಲ್ಲಿವರೆಗೂ ಕೇಳಿಲ್ಲ ಅಂತ ಹೇಳಿದ್ರೆ ಮುಂದೆ ಕೂಡ ಕ್ಷಮೆಯನ್ನ ಕೇಳೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ರಾಜಕೀಯ ಅಂತ ಹೇಳಿದ್ಮೇಲೆ ಒಬ್ರು ನಿಲುವನ್ನ ಇನ್ನೊಬ್ರು ವಿರೋಧಿಸೋದು ಇದು ಸರ್ವೇ ಸಾಮಾನ್ಯ. ಆದ್ರೆ ತಾವು ವಿರೋಧ ಪಕ್ಷದವರು ಅಂತೇಳಿ ಹೇಳಿ ಎಲ್ಲದನ್ನು ವಿರೋಧಿಸೋದು, ಅದಲ್ಲದೆ ಇನ್ನೊಂದು ಮಟ್ಟಕ್ಕೆ ಹೋಗಿ ಪರ್ಸನಲ್ ಆಗಿ ಈ ರೀತಿಯಾದಂತಹ ಅಟ್ಯಾಕ್ ಗಳನ್ನ ಮಾಡೋದು ಸರ್ವತಾ ತಪ್ಪು. ಮೊನ್ನೆಷ್ಟೇ ಕಾಂಗ್ರೆಸ್ನ ಓರ್ವ ಹಿರಿಯ ನಾಯಕ ಮತ್ತು ಮಾಜಿ ಮಂತ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ನಾವು ವಿರೋಧಿಸುವುದು ತಪ್ಪು, ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ, ಅದನ್ನು ನಾವು ಕೂಡ ಮೆಚ್ಕೊಂಡು ಮಾತಾಡಬೇಕು, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಮೊನ್ನೆ ಬಿಹಾರ್ ಚುನಾವಣೆ ಸೋತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಕೊಟ್ಟಂತ ಹೇಳಿಕೆಯನ್ನು ನೀವು ಗಮನಿಸಿದ್ದೀರಾ. ಈ 65 ಲಕ್ಷ ಮತಗಳು ಏನು ಅಲ್ಲಿ ಡಿಲೀಟ್ ಆಯ್ತು, ಇದರಿಂದಾಗಿಯೇ ನಾವು ಸೋತ್ವಿ, ನಮ್ಗೆ ಬರಬೇಕಾದಂತಹ ಮತಗಳನ್ನೆಲ್ಲವನ್ನು ಡಿಲೀಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳಿಕೆ ಕೊಟ್ಟಾಗ ಸಂದರ್ಭದಲ್ಲಿ ಕೂಡ ಬಿಹಾರದ ಓರ್ವ ಕಾಂಗ್ರೆಸ್ ನಾಯಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ರೀತಿ ಏನಾದ್ರು 65 ಲಕ್ಷ ಮತದಾರರ ಹೆಸರನ್ನ ಡಿಲೀಟ್ ಮಾಡಿ ಹಾಕಿದ್ರೆ ಕನಿಷ್ಠ 65 ಜನರಾದ್ರೂ ಬಂದು ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬೇಕಿತ್ತು ಅಥವಾ ಪ್ರತಿಭಟನೆ ನಡೆಸಬೇಕಿತ್ತು. ಆದ್ರೆ ಬಿಹಾರಲ್ಲಿ ಆ ರೀತಿ ಆಗ್ಲಿಲ್ಲ.
ಹಾಗಾಗಿ ಡಿಲೀಟ್ ಆಗಿರುವಂತಹ ಎಲ್ಲಾ ಮತಗಳು ಕೂಡ ಅಕ್ರಮ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಡಿಲೀಟ್ ಆಗಿದೆ ಅಂತ ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾಕೆ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಒಂದ್ ವೇಳೆ ಏನಾದ್ರೂ ಪ್ರತಿಕ್ರಿಯೆಯನ್ನು ಕೊಟ್ರೆ ಆಗ ಕಾಂಗ್ರೆಸ್ ಪಕ್ಷ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಕೂಡ ನಡೆದಿಲ್ಲ. ಆದ್ರಿಂದಾಗಿ ಅಲ್ಲಿ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲೇ ಕೆಲಸ ಮಾಡಿದೆ ಅನ್ನೋದು ಎಲ್ಲರಿಗೂ ಕನ್ಫರ್ಮ್ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಿಜವಾದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವ್ರು ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ನಾವು ಯಾಕೆ ಗೆಲುವನ್ನ ಸಾಧಿಸ್ತಾ ಇಲ್ಲ ಅಂತೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಹಿರಿಯ ನಾಯಕರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇವ್ರು ಯಾರು ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಜನರು ನಮ್ಮನ್ನ ತಿರಸ್ಕರಿಸಿದ್ದಾರೆ, ಇದನ್ನ ಅವ್ರು ಒಪ್ಕೊಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಜನರನ್ನು ನಾವು ಹೇಗೆ ಹೋಲಿಸ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚುನಾವಣೆಗಳಲ್ಲಿ ಜನರು ಕೊಡ್ತಾ ಇರುವಂತಹ ಆದೇಶ ಏನಿದೆ ಅದನ್ನ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನ ಸೋಲಿಸ್ತಾ ಇದ್ದಾರೆ. ನಮ್ಗೆ ಬರ್ಬೇಕಾದಂತಹ ವೋಟ್ಗಳನ್ನ ಇವರು ಡಿಲೀಟ್ ಮಾಡಿಸ್ತಾ ಇದ್ದಾರೆ, ಹಾಗೇನೆ ಇವಿಎಂ ಗಳನ್ನ ಹ್ಯಾಕ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ ತನ್ನ ಸಮಾಧಿಯನ್ನ ತಾನೇ ತೋಡ್ಕೊಳ್ತಾ ಇದೆ. ನನಗೇನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಇದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ 1980ರ ಇಸ್ವಿಯಲ್ಲಿ ಬಿಜೆಪಿ ಯಾವ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಗೆ ತಲುಪ್ತದೆ ಅನಿಸ್ತದೆ. ನಿಮ್ಗೆ ಗೊತ್ತಿರಬಹುದು, 80ರ ದಶಕದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಗಳಿಸಿದ್ದು ಕೇವಲ 2 ಸ್ಥಾನಗಳನ್ನ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು, ಇವತ್ತು ನಾವು 2 ಸ್ಥಾನಗಳನ್ನ ಗಳಿಸಿರ್ಬೋದು, ಮುಂದೆ ಒಂದು ದಿನ ನಾವು ಅಧಿಕಾರವನ್ನು ಹಿಡಿದು ತೋರಿಸ್ತೇವೆ ಅಂತಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಚಾಲೆಂಜ್ ಮಾಡಿದ್ರು. ಅದನ್ನ ಅವರು 1999ರಲ್ಲಿ ಮಾಡಿ ತೋರಿಸಿದ್ರು ಕೂಡ. ಆಗ ಬಿಜೆಪಿ ಬೂತ್ ಮಟ್ಟದಿಂದ ಕೆಲಸವನ್ನ ಮಾಡಿಕೊಂಡು ಜನರ ಮನಸ್ಸನ್ನ ಗೆಲ್ತು. ಆ ಮುಖಾಂತರ ಅವರು ಅಧಿಕಾರವನ್ನ ಹಿಡಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ದಿನೇ ದಿನೇ ಜನರಿಂದ ದೂರ ಸರಿತಾ ಇದೆ. ಅದಲ್ಲದೇನೆ ಈ ರೀತಿಯಾದಂತಹ ಘೋಷಣೆಗಳನ್ನು ಕೂಗುವ ಮುಖಾಂತರ ಎಲ್ಲೋ ಅಲ್ಪ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ಉತ್ತಮವಾದಂತಹ ಭಾವನೆಯನ್ನ ಇಟ್ಕೊಂಡವರ ಮನಸ್ಸಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ದೂರ ಸರಿತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ದ್ವೇಷವನ್ನ ಬೆಳೆಸ್ಕೊಂಡು ಹೋದ್ರೆ ಯಾವುದೇ ಪಕ್ಷ ಉದ್ಧಾರ ಆಗೋದಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಾದ್ರೂ ಕಾಂಗ್ರೆಸ್ ಪಕ್ಷ ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ತಮ್ಮ ಕಾರ್ಯಕರ್ತರನ್ನ ಇವರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲದಿದ್ರೆ ಬಹುದೊಡ್ಡದಾದಂತಹ ಬೆಲೆಯನ್ನ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ತೆರಬೇಕಾಗ್ತದೆ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನೇ ಆದ್ರೂ ಕೂಡ ನಾವು ಸರಿ ಇದ್ದೇವೆ, ನಮ್ಮಿಂದ ಏನೂ ಸಮಸ್ಯೆ ಇಲ್ಲ, ಇಲ್ಲಿ ನಾವು ಚುನಾವಣೆ ಸೋಲಿಕ್ಕೆ ಮುಖ್ಯ ಕಾರಣ ಇಲೆಕ್ಷನ್ ಕಮಿಷನ್, ಈ ರೀತಿಯಾಗಿ ಸುಳ್ಳು ಪ್ರಚಾರವನ್ನ ಮಾಡಿಕೊಂಡು ತಮಗೆ ತಾವೇ ತೊಂದರೆಯನ್ನು ತಂದುಕೊಳ್ತಾ ಇದ್ದಾರೆ. ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಇದೆ. ಕೇರಳದಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿತದೆ ಅಂತ ಕೊಂಡು ಎಲ್ಲಾ ಸರ್ವೆಗಳು ಕೂಡ ಹೇಳ್ತಾ ಇದೆ. ಅದಕ್ಕೆ ಸರಿಯಾಗಿ ಮೊನ್ನೆ ನಡೆದಂತಹ ಲೋಕಲ್ ಬಾಡಿ ಇಲೆಕ್ಷನ್ ನಲ್ಲಿ ಕೂಡ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದೆ. ಇದು ಮುಂದಿನ ವರ್ಷ ನಡೆಯುವಂತಹ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಕೇರಳದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ಆಗ ಇಲೆಕ್ಷನ್ ಕಮಿಷನ್ ಬಗ್ಗೆ ಇವರು ಏನ್ ಹೇಳ್ತಾರೆ, ಇಲೆಕ್ಷನ್ ಕಮಿಷನ್ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಸಿದೆ ಅಂತ ಹೇಳ್ತಾರ, ಅಥವಾ ಇಲ್ಲಿ ಕೂಡ ವೋಟ್ ಚೋರಿ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ನಾವು ಅದನ್ನ ತಡೆದೀವಿ ಅಂತ ಹೇಳ್ತಾರ. ಯಾವುದಕ್ಕೂ ನಾವು ಮುಂದಿನ ವರ್ಷದ ಚುನಾವಣೆವರೆಗೆ ಕಾಯ್ಬೇಕಾಗಿ ಬರ್ತದೆ. ಯಾಕಂದ್ರೆ ಸದ್ಯಕ್ಕಂತೂ ಕಾಂಗ್ರೆಸ್ಗೆ ಏನಾದ್ರೂ ಒಂದು ಆಶಾಭಾವನೆ ಇದ್ರೆ ಅದು ಕೇರಳ ಮಾತ್ರ. ಅದು ಬಿಟ್ಟರೆ ಇನ್ಯಾವುದೇ ರಾಜ್ಯದಲ್ಲಿ ಸದ್ಯಕ್ಕಂತೂ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಏರುವಂತಹ ಸಾಧ್ಯತೆ ಇಲ್ವೇ ಅಲ್ಲ ಅಂತ ಹೇಳ್ಬೋದು. ಆದ್ರಿಂದಾಗಿ ಮುಂದಿನ ವರ್ಷದ ಚುನಾವಣೆವರೆಗೆ ನಾವು ಕಾಯ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ನಿಮ್ಗೇನ್ ಅನಿಸ್ತದೆ? ಕಾಂಗ್ರೆಸ್ ಪಕ್ಷದವರು ಮೋದಿ ಅವರ ವಿರುದ್ಧವಾಗಿ ಈ ರೀತಿಯಾದ ಘೋಷಣೆಗಳನ್ನು ಕೂಗುವ ಮುಖಾಂತರ ತಮಗೆ ತಾವೇ ಸಮಸ್ಯೆಯನ್ನು ಉಂಟು ಮಾಡ್ಕೊಂತ ಇದ್ದಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.